ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಜಸ್ಟ್ ಹಂಗೆ ಸ್ವಲ್ಪ ತಲೆದು ಬಾಚ್ಕೊಂಡು ರೆಡಿ ಆದೆ ನೋಡ್ರಿ. ಯಾಕಂದ್ರೆ ಇದು ಅಂಗನವಾಡಿ ಒಳಗೆ ಫಸ್ಟ್ ಟೈಮ್ ಇವತ್ತು ಏನಾದರೂ ರೇಷನ್ ತೊಗೊಂಡು ಹೋಗ್ಬರ್ರಿ ಅಂತೇಳಿ ಕರ್ತಾರೆ. ಏನು ಕೊಡ್ತಾರಂತ ನನಗೂ ಗೊತ್ತಿಲ್ಲ. ಅದಕ್ಕೆ ಹೋಗಕ್ಕೆ ರೆಡಿ ಆದ್ನಿ. ಆ್ಯಕ್ಚುಲಿ ಭಾಳ ಲೇಟ್ ಮಾಡಿ ಕೊಡಾಕತ್ತಾರ. ಇವಾಗ 6 ಮಂತ್ ಕಂಪ್ಲೀಟ ಈಗ ಕೊಡಾಕತ್ತಾರ. ಬರ್ರಿ ಏನು ಕೊಡ್ತಾರೋ ಅಂಥೇಳಿ ಅಲ್ಲಿ ಹೋಗಿ ತೋರಿಸ್ತಾನೋ, ಇಲ್ಲಾಂದ್ರೆ ಮನೆಗೆ ತಂದಾದ್ಮೇಲೆ ತೋರಿಸ್ತಾ ಅಂತ. ಹಾಗೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಇದು ಅಂಗನವಾಡಿಯಿಂದ ಬಂದೆ ನೋಡ್ರಿ. ಬಂದು ಒಂದು ಅರ್ಧ ತಾಸು ಮೇಲಾಯ್ತು. ನಾನೇ ತೋರ್ಸೋಕ್ಕಾಗಲಿಲ್ಲ, ಕೂತಿದ್ನಿ, ಸ್ವಲ್ಪ ರೆಸ್ಟ್ ಮಾಡತ್ತಿದ್ನಿ. ಸೊ ವಜ್ಜೆ ಐತಿ ನೋಡ್ಬೋದು, ಫುಲ್ಲು ವಜ್ಜೆ ಐತಿ. ಆ್ಯಕ್ಚುಲಿ ಇಷ್ಟೊಂದು ಕೊಡ್ತಾರಂತ ಅನಿಸಿರ್ಲಿಲ್ಲ ನನಗೆ. ಹಗರ್ ಇರ್ತೈತೆ ಅಂತ ಅಂದ್ಕೊಂಡಿದ್ನಿ, ಬಟ್ ವಜ್ಜೆ ಐತಿ. ಏನೇನು ಕೊಟ್ಟಾರಂತ ಹೇಳಿ ತೋರಿಸ್ತಾನಂತ. ನಮ್ಮ ಚಿನ್ನೊಂದು ಟೈಮ್ದಾಗ ಅದು ವ್ಲಾಗ್ ಅದು ಏನೂ ಇರಲಿಲ್ಲಲ್ಲ. ಸೊ ಬಟ್ ಅವಾಗೂ ಕೊಡ್ತಿದ್ರು, ದೊಡ್ಡ ದೊಡ್ಡ ಪ್ಯಾಕೆಟ್ ಕೊಡ್ತಿದ್ರು. ಬಟ್ ಈಗ ಅಷ್ಟು ದೊಡ್ಡ ದೊಡ್ಡ ಪ್ಯಾಕೆಟ್ ಅದು ಏನು ಕೊಡೋಂಗಿಲ್ಲ. ಮತ್ತು ಅವಾಗ ಕೊಡ್ತಿದ್ರಲ್ಲ ಆ ಥರ ಕೆಲವೊಂದು ಇವನು ಕೊಡೋಂಗಿಲ್ಲ. ಈಗ ಬೇರೆ ಬೇರೆ ಬಂದಾವೆ, ಮಸಾಲ ಅದು ಬಂದಾವೆ, ಮಸಾಲ ಮತ್ತೇನೇನೋ ಬಂದಾವೆ. ಬಟ್ ಆವಾಗ ಹೆಂಗಂದ್ರೆ ಅಕ್ಕಿ ಕೊಡ್ತಿದ್ರ, ಗೋಧಿ ಕೊಡ್ತಿದ್ರ, ಆಮೇಲೆ ಏನದು ಹಾಲಿನ ಪೌಡರ್ ಕೊಡ್ತಿದ್ರ, ಮತ್ತು ಸಕ್ಕರೆ ಕೊಡ್ತಿದ್ರ, ಮತ್ತು ಹೆಸರು ಕಾಳು ಕೊಡ್ತಿದ್ರ. ಬಟ್ ಇವಾಗ ಡಿಫ್ರೆಂಟ್ ಆಗೈತಿ ಆವಾಗಿಂದಕ್ಕೂ ಇವಾಗಿಂದಕ್ಕೂ. ಸೊ ಏನೇನು ಕೊಡ್ತಾರಂಥೇಳಿ ತೋರಿಸ್ತೇನಂತ. ಇದು ಫಸ್ಟ್ ಅಕ್ಕಿ ನೋಡ್ರಿ. ಇದು 1 kg ಅಕ್ಕಿ ಅದಾವ. ಸೊ ಪ್ಲಾಸ್ಟಿಕ್ ತೊಗೊಂಡು ಬಂದಿದ್ರೆ ಒಂದು 2-3 ಪ್ಲಾಸ್ಟಿಕ್ ಓದಿದ್ನಿ. ಸೊ ಕುಲ್ಲ ಯಾವ ಕೊಡ್ತಾರಲ್ಲ ಅವನ್ನ ಪ್ಲಾಸ್ಟಿಕ್ ಒಳಗೆ ಹಾಕ್ಕೊಟ್ಟಿದ್ದಾರೆ. ಇದು ಅಕ್ಕಿ. ಆಮೇಲೆ ಇದು ಸಾರವರ್ಧಕ ಮಿಶ್ರಣ ಉಚಿತ. ಏನು ಕೊಟ್ಟಾರ ಇದು? ಪೌಷ್ಟಿಕ ಆಹಾರ ಅಂತೇಳಿ ನೋಡ್ರಿ. ಏನದು ಫುಡ್ ಪ್ರಿಪ್ರೇಷನ್ ಅಂತ ನೋಡ್ರಿ. ಏನಾದರೂ ರೆಡಿ ಮಾಡ್ಬೋದೇನೋ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಬರ್ದಾರ, ಹೆಂಗೆ ಮಾಡ್ಬೇಕು ಏನು ಎತ್ತ ಅಂಥೇಳಿ ಪ್ರತಿಯೊಂದನ್ನು. ಹೆಸರು ಬಂದು ಸಾರವರ್ಧಕ ಮಿಶ್ರಣ ಅಂತ, ಫುಡ್ ಪ್ರಿಪ್ರೇಷನ್ ಅಂತ ಕೊಟ್ಟಾರ ನೋಡ್ರಿ. ಈ ಥರ ಐತಿದ, ಸಣ್ಣದೈತೆ, ಒಂದು 1/4 kg ಐತೋ ಎಷ್ಟೈತೋ ಗೊತ್ತಿಲ್ಲ. ಆಮೇಲೆ ಇದು ಹಾಲಿನ ಅಯ್ಯೋ ಪ್ಯಾಕೆಟ್ ಕುಲ್ಲ ಐತೆ ನೋಡ್ರಿ. ಇದು ಆ್ಯಕ್ಚುಲಿ ಮೊದಲೆಲ್ಲ ಹಿಂಗೆ ಕುಲ್ಲ ಕೊಡ್ತಿರ್ಲಿಲ್ಲ, ಫುಲ್ ಒಂದು ಪ್ಯಾಕೆಟ್ ಕೊಡ್ತಿದ್ರು. ಇದ್ರೊಳಗಿನ ತಕ್ಕೊಂಡಾರೇನೋ ಗೊತ್ತಿಲ್ಲ, ಕಟ್ ಮಾಡಿದ್ದಾರೆ. ನಾನು ಓಪನ್ ಇಲ್ಲ ಅಂತ ತಿಳ್ಕೊಂಡಿದ್ನಿ, ಹಂಗೆ ಒಮ್ಮೆ ತೆಗೆದೆ. ಇದ್ರೊಳಗೆ ಸ್ವಲ್ಪ ಬಿತ್ತು ನೋಡ್ರಿ. ಇದಂತೂ ಸಿಕ್ಕಾಪಟ್ಟೆ ಮಸ್ತ್ ಇರ್ತೈತಿ. ಚೆನ್ನಾಗಿದ್ದಾಗಿಂದ ತಿಂತಿದ್ವಿ ನಾವು, ಮಸ್ತ್ ತಿಂತಿದ್ದ. ನಮ್ಮ ಚಿನ್ನು ಏನಾದರೂ ನೋಡಿದ್ರೆ ಮುಗಿದು ಖಾಲಿ. ಆಮೇಲೆ ಇದು ಹೆಸರು ಕಾಳು ನೋಡ್ರಿ. ಇದು 1 kg ಐತೆ ಅನ್ಸುತ್ತೆ. ಅದೆಲ್ಲ ಹಾಲಿನ ಪೌಡರ್ ಬಿತ್ತ. ಇದು ಸಾಂಬಾರ್ ಮಸಾಲ ಅಂತ ನೋಡ್ರಿ. ಸಾಂಬಾರ್ ಮಸಾಲ ಅಂತ 3 ವರ್ಷದಿಂದ 6 ವರ್ಷದ ಮಕ್ಕಳಿಗೆ, ಗರ್ಭಿಣಿಯರು, ಬಾಣಂತಿಯರು, ಅಂಗನವಾಡಿ ಕಾರ್ಯಕರ್ತೆಯರು, ಅಂಗನವಾಡಿ ಸಹಾಯಕರು ಮತ್ತು ಕಿಶೋರಿಯರಿಗೆ ಮನೆಗೆ ನೀಡಲಾಗುವ ಪಡಿತರ ಅಂತ ನೋಡ್ರಿ. ಸಣ್ಣ ಮಕ್ಕಳಿಗೆ, ಪ್ರೆಗ್ನೆಂಟ್ ಇದ್ದವ್ರಿಗೆ ಎಲ್ಲರಿಗೂ ಇದು ಸಾಂಬಾರ ಅಂದರೆ ಸಾಂಬಾರು ಮಸಾಲ ಇರ್ಬೋದು ಅನ್ನಿಸ್ತೈತಿ. ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗ್ತೈತಿ. ಇದು 1 kg ಏನಿಲ್ಲ ಅನ್ಸೈತಿ. ಇದು ನಾ ಯಾವುದು ಓದಾಕತ್ತೆ ಅಲ್ಲ, ಹಂಗೆ ತೋರ್ಸಾಕತ್ತೆ ನಿಮ್ಗೆ. 100 ಗ್ರಾಮ್ ಏನೋ ಕೊಟ್ಟಾರ ನೋಡ್ರಿ. ಇದೊಂದು ಪ್ಯಾಕೆಟ್ ಚಲೋ ಐತಿ. ಆಮೇಲೆ ಇದೇನಿದು? ಆ್ಯಕ್ಚುಲಿ ನಾನು ಆವಾಗಲೇ ತೋರಿಸಿರೋದು ಇದು ಗೋಧಿ ನೋಡ್ರಿ. ಹೆಸರು ಕಾಳು ಅಂದೆ ನಾನು, ಇದು ಗೋಧಿ. ಆಮೇಲೆ ಇದು ಹೆಸರು ಕಾಳು. ಇವಂತೂ ಒಂದು ಮುಟ್ಕಿ ಅದ ನೋಡ್ರಿ. ಈ ಥರ ಕೊಡ್ತಿರ್ಕಿಲ್ಲ ಅವಾಗ ಫುಲ್ ಪ್ಯಾಕೆಟ್ ಕೊಡ್ತಿದ್ರೆ. ಆಮೇಲೆ ಇದು ಮಿಲೆಟ್ ಲಡ್ಡು ಮಾಡ್ಬೋದು ಅಂತ ನೋಡ್ರಿ. ಇವೆಲ್ಲ ನೋಡಿ ಕೂಡಲೇ ಎಕ್ಸೈಟ್ಮೆಂಟು ಒಂಥರ ಇದು ಅನ್ಸತೈತಿ.
ಕ್ಯೂರಿಯಾಸಿಟಿ ಹೆಂಗೆ ಏನೋ ಇದ್ರ ಬಗ್ಗೆ ತಿಳ್ಕೊಂಡು ಲಡ್ಡುದು ಮಾಡಕ್ಕೆ ಬಂದರೆ ಮಾಡ್ಬೇಕಿದ್ನ. ಇದು 1 kg ಇರ್ಬೋದು, ನನಗೂ ಗೊತ್ತಾಗ್ತಾ ಇಲ್ಲ ಅಷ್ಟು. ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಕೊಟ್ಟಾರ, ಹೆಂಗೆ ಮಾಡ್ಬೇಕಿದ್ನ ಅಂತ ಹೇಳಿ. ಏನೇನು ಬರ್ತಾರೆ ಹೇಳ್ತೀನಿ ಇಲ್ಲಿ. ಮಿಲೆಟ್ ಲಡ್ಡು ಮಿಶ್ರಣ, ಇದು ಎಲ್ಲ ಸಣ್ಣ ಮಕ್ಕಳಿಗೆ, ಪ್ರೆಗ್ನೆಂಟ್ ಇದ್ದವ್ರಿಗೆ ಎಲ್ಲರಿಗೂ. ಮಿಲೆಟ್ ಲಡ್ಡು ಮಿಶ್ರಣ ಬಳಕೆ ಹೆಂಗೆ, ಶುದ್ಧವಾದ ಪಾತ್ರೆಯಲ್ಲಿ ಅಗತ್ಯವಿರುವ ಬಳಕೆಯ ತೂಕದ ಮಿಲೆಟ್ ಲಡ್ಡು ಮಿಶ್ರಣವನ್ನು ತೆಗೆದುಕೊಳ್ಳಿ. ಲಡ್ಡು ತಯಾರಿಸಲು ಅಗತ್ಯವಾಗಿರುವ ಪ್ರಮಾಣದ ಬಿಸಿ ನೀರನ್ನು ಅಥವಾ ಹಾಲನ್ನು ಸೇರಿಸಿ ಹಾಗೂ ಬಿಸಿಯಾಗಿರುವಾಗಲೇ ತಕ್ಷಣ ಸೇವಿಸಿ. ಬಾಕಿ ಉಳಿದಿರುವ ಮಿಲೆಟ್ ಲಡ್ಡುವನ್ನು ಬಳಸಬೇಡಿ ಅಂತ ಕೊಟ್ಟಾರ. ಉಪಯೋಗಿಸಿರುವ ಪದಾರ್ಥಗಳು ಇದ್ರೊಳಗೆ ಏನೇನೈತಂದ್ರೆ ಗೋಧಿ, ಒರಟಾದ ಧಾನ್ಯ, ಬೆಲ್ಲ, ಸೋಯಾ, ರಾಗಿ, ಅಡುಗೆ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಜೀವಸತ್ವಗಳು ಮತ್ತು ಖನಿಜಗಳು ಅಂತ ಕೊಟ್ಟಾರ ನೋಡಿರಿ. ಇದೆಲ್ಲ ಇದ್ರೊಳಗೆ ಐತೆ ಅಂತ ಹೇಳಿ ಕೊಟ್ಟಾರ. ಎಲ್ಲನೂ ಹಾಕಿ ಪ್ರಿಪೇರ್ ಮಾಡಿದಾರೆ. ನಾವು ಇದನ್ನು ಲಡ್ಡು ಮಾಡ್ಕೊಂಡು ತಿನ್ನಬೇಕು. ನಮ್ಮ ಹಸ್ಬೆಂಡ್ ಅವ್ರು ಬಂದ್ಮ್ಯಾಗ ಇದ್ರ ಬಗ್ಗೆ ತೋರಿಸ್ತೀನಿ, ತೋರಿಸಿ ಹೆಂಗೆ ಏನಂತೇಳಿ ಟ್ರಯಲ್ ಮಾಡಿ ನೋಡ್ಬೇಕು. ಇದನ್ನ ಒಣಗಿದ ಹಾಗೂ ಸೂರ್ಯನ ಬೆಳಕು ಬೀಳದ ಸ್ಥಳದಲ್ಲಿ ಸಂಗ್ರಹಿಸಿಡಿ. ಸೂರ್ಯನ ಬೆಳಕಂದ್ರೆ ಬಿಸಿಲು ಇಲ್ಲದೇ ಇರುವಂಥ ಇದ್ರೊಳಗೆ ಇಡಬೇಕಂತ ನೋಡ್ರಿ. ಪ್ಯಾಕೆಟನ್ನು ತೆರೆದ ತಕ್ಷಣವೇ ಉಪಯೋಗಿಸಿರಿ ಹಾಗೂ ಉಳಿದ ಪ್ರಮಾಣದ ಮಿಶ್ರಣವನ್ನು ಭದ್ರವಾಗಿ ಡಬ್ಬದಲ್ಲಿ ಮುಚ್ಚಿಡಿ ಅಂತ ಕೊಟ್ಟಾರ ನೋಡ್ರಿ. ಪ್ಯಾಕೆಟ್ ಅಂತೂ ಮಸ್ತ್ ಐತಿ, ಗೋರ್ಮೆಂಟಿಂದ ಕೊಟ್ಟಿರ್ತಾರೆ. ಸಖತ್ ಕ್ವಾಲಿಟಿ ಅನ್ಸಾತೈತಿ, ನೋಡ್ಬೇಕು. ಇವೆಲ್ಲ ಪ್ಯಾಕ್ ತೆಗೆದ್ರೆ ಹಂಗೆ ಇಡಬಾರ್ದು, ಎಲ್ಲ ಮತ್ತು ನೀಟಾಗಿ ಇದು ಮಾಡಿ ಇಡಬೇಕಾಗ್ತೈತಿ. ಸೂರ್ಯನ ಬಿಸಿಲು ಇರಂಗಿಲ್ಲ ಅಂತಲ್ಲಿ ಇಡಬೇಕಾಗ್ತೈತಿ. ಫ್ರಿಜ್ ಒಳಗೆ ಇಟ್ಟರೆ ನಡೀತದೆ ಅನ್ನಿಸ್ತೈತಿ. ನಾನು ಯಾಕೆ ತೋರ್ಸಾತೇನಂದ್ರೆ ಸ್ವಲ್ಪ ಡೀಟೇಲ್ ಹೇಳೋಣ ಅಂತ. ಕೆಲವೊಬ್ಬರಿಗೆ ಗೊತ್ತಿರಂಗಿಲ್ಲ, ಕೆಲವ್ರಿಗೆ ಗೊತ್ತಿರ್ತೈತಿ. ಸೊ ನನಗೇನೇನು ಅನುಭವ ಆಗತ್ತೈತಿ, ಎಕ್ಸ್ಪೀರಿಯೆನ್ಸ್ ಆಗತ್ತೈತಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಇಷ್ಟು ದಿನದ ವ್ಲಾಗ್ಗಳ ಬೇರೆ, ಇನ್ಮೇಲೆ ಬರೋ ವ್ಲಾಗ್ಗಳನ್ನ ಬೇರೆ, ಈ ಥರ ನೋಡ್ರಿ. ಸೊ ಪ್ಯಾಕೆಟ್ಗಳು ಈಗ ನೋಡಿದರೆ ಚಲೋ ಅನ್ಸತ್ತವ. ಈ ಥರ ಇದು ಸಾಂಬಾರ್ದು ಫುಲ್ ವಜ್ಜೆ ಐತೆ. ಆ್ಯಕ್ಚುಲಿ ತೋರಿಸ್ತೀನಿ, ಕೆಳಗಿಟ್ಟ ಕೈಗೆಲ್ಲ ಹತ್ತಾತೈತಿ. ಇದು ನೋಡ್ರಿ ಮಿಲೆಟ್ ಲಡ್ಡು ಮಿಶ್ರಣ. ಆಮೇಲೆ ಇದು ಸಾಂಬಾರ್ ಮಸಾಲ, ಇದು ಆವಾಗಲೇ ಹೇಳಿದ್ನಿ ಸಾರವರ್ಧಕ ಅಂಥೇಳಿ, ಏನೋ ಫುಡ್ ಪ್ರಿಪರೇಷನ್ ಅಂಥೇಳಿ. ಆಮೇಲೆ ಇದು ಅಕ್ಕಿ, ಇದು ಗೋಧಿ, ಇದು ಹಾಲಿನ ಪೌಡ್ರು, ಇದು ಹೆಸರು ಕಾಳು. ಇಷ್ಟು ನೋಡ್ರಿ.